ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಕರ್ನಾಟಕ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗ್ಲು. ಪ್ರಿಯ ವೀಕ್ಷಕರೇ, ಇವತ್ತಿನ ಪ್ರಮುಖ 3 ಸುದ್ದಿಗಳನ್ನು ನಾನು ನಿಮಗೆ ಇವತ್ತು ವಿವರಿಸ್ತಾ ಹೋಗ್ತೀನಿ. ಮೊದಲ ಸುದ್ದಿಯಾಗಿ, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ನಾಯಕರೊಳಗೆ ಅಂದ್ರೆ ಶಾಸಕರೊಳಗಿನ ಅಸಮಾಧಾನ ಹೆಚ್ಚಾಗಿದೆ. ಅದರ ಬಗ್ಗೆ ಮೊದಲು ವಿವರಣೆ ಕೊಡ್ತೀನಿ. ಎರಡನೇ ಸುದ್ದಿಯಾಗಿ, ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸ್ಪೀಕರ್ ಮತ್ತು ಸಭಾಪತಿಯ ಒಂದು ಆಯ್ಕೆಯ ಪದ್ಧತಿಯ ಬಗ್ಗೆ ಒಂದು ಉಂಟಾಗಿರುವ ಅಸಮಾಧಾನದ ಬಗ್ಗೆ ಎರಡನೇ ಸುದ್ದಿಯಾಗಿ ನಿಮ್ಗೆ ವಿವರಿಸ್ತೀನಿ. ಮೂರನೇ ಸುದ್ದಿಯಾಗಿ, ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ ಜ್ಞಾನ ಸಮ್ಮೇಳನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ವೀಕ್ಷಕರೇ, ಮೊದಲ ಸುದ್ದಿ, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ನಿನ್ನೆ ಅಂದ್ರೆ ವಿಸ್ತರಣೆಯಾಗಿದೆ ಸೋಮವಾರ. ಇದಾದ ಬಳಿಕ ಹಲವಾರು ಕಾಂಗ್ರೆಸ್ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಅನ್ನುವ ಬೇಡಿಕೆಯನ್ನ ಮುಂದಿಟ್ಟು ಹಲವರು ರಾಜೀನಾಮೆ ಕೊಡೋದಾಗ್ಲಿ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆಗಳನ್ನು ನೀಡುವಂಥದ್ದಾಗಲಿ ಮತ್ತು ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯುವುದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ನೀಡುವ ಒಂದು ಪ್ರವೃತ್ತಿ ಜಾಸ್ತಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಒಳಗೆ ಸಾಕಷ್ಟು ಒಂದು ಅಸಮಾಧಾನದ ಹೊಗೆಯಾಡುತ್ತಿದ್ದು, ಈ ಬಗ್ಗೆ ಒಂದು ಹಿರಿಯ ನಾಯಕರಿಗೆ ದೊಡ್ಡ ತಲೆನೋವು ಕೂಡ ಉಂಟಾಗಿದೆ. ಪ್ರಮುಖವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಈ ಒಂದು ಸಚಿವ ಸ್ಥಾನ ಸಿಗದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಡೋದಾಗಿ ಜೋರಾಗಿ ಹೇಳಿದರು. ಆದರೆ ಇವತ್ತು ಅವರು ಮಾತು ಬದಲಿಸಿದ್ದಾರೆ. ಅದಕ್ಕಿಂತ ಮೊದಲಾಗಿ ಕೇವಲ 19 ಸಚಿವರನ್ನಷ್ಟೇ ಫಿಲ್ ಮಾಡಿ ಒಂದು ಸಚಿವ ಸ್ಥಾನವನ್ನ ಉಳಿಸ್ಕೊಂಡಿರೋದು ಕೂಡ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡ ಅವರನ್ನ ಮೊದಲು ಆಯ್ಕೆ ಮಾಡ್ಕೊಂಡು ನಂತರ ಅವರನ್ನ ಕೈ ಬಿಡಲಾಗಿತ್ತು. ಹೀಗಾಗಿ ಉಳಿದಿರುವ ಒಂದು ಸಚಿವ ಸ್ಥಾನಕ್ಕೂ ಕೂಡ ಮಹಿಳೆಯರೊಳಗೆ ಪ್ರಮುಖವಾಗಿ ಪೈಪೋಟಿ ಶುರುವಾಗಿದೆ. ಯಾಕಂದ್ರೆ ಮಹಿಳೆಯರು ಕರ್ನಾಟಕ ರಾಜ್ಯ ಸರ್ಕಾರದ ಈಗ ಸಂಪುಟದಲ್ಲಿ ಯಾವುದೇ ಸ್ಥಾನವನ್ನ ಪಡೆದಿಲ್ಲ. ಹೀಗಾಗಿ ಆ ಬಗ್ಗೆ ಕೂಡ ತಮಗೆ ಕೊಡ್ಲಿ ಅನ್ನುವಂತಹ ವಿಚಾರದಲ್ಲಿ ಕೂಡ ಅಸಮಾಧಾನ ಮತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮೊದಲು ಇವತ್ತು ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಿತರಿಗೆ ತಮ್ಮ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ ಮತ್ತು ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಪ್ರಮುಖವಾಗಿ ಹಿರಿಯ ನಾಯಕರನ್ನಂದ್ರೆ ಇಂದಿನ ಕಾಂಗ್ರೆಸ್ ನಾಯಕರನ್ನ ಉಲ್ಲೇಖಿಸಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇಂದಿನ ನಾಯಕರಾದ ಬಂಗಾರಪ್ಪ, ಧರಮ್ ಸಿಂಗ್ ಸೇರಿದಂತೆ ತಾವು ಕೂಡ ಸಾಕಷ್ಟು ಬಾರಿ ಅವಕಾಶದಿಂದ ವಂಚಿತನಾಗಿದ್ದೆ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಪಡೆಯೋದಿಕ್ಕೆ. ಆದ್ರೆ ನಾವ್ಯಾರು ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಘಾಸಿ ಮಾಡುವಂತ ಕೆಲಸ ಮಾಡಿರ್ಲಿಲ್ಲ. ಅಸಮಾಧಾನಿತರೆಲ್ಲರೂ ಈ ಸಮಾಧಾನದಿಂದ ಕಾಯಬೇಕು, ಮುಂದೆ ಕೂಡ ಅವಕಾಶ ಬರ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಕೊಂಬನ್ನಿ ವೀಕ್ಷಕರೇ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರಮ್ ಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದ ಬೇಳೂರು ಗೋಪಾಲಕೃಷ್ಣ ಅವರು ತಮ್ಮ ಮಾತನ್ನ ಬದಲಾಯಿಸಿದ್ದಾರೆ. ಪಕ್ಷಕ್ಕೆ ಹಾನಿ ಮಾಡುವ ಉದ್ದೇಶ ತಮಗಿರಲಿಲ್ಲ, ಸಚಿವ ಸ್ಥಾನ ಸಿಗದಿರುವ ಬಗ್ಗೆ ಅಸಮಾಧಾನ ಇತ್ತು. ಆದರೆ ಈಗ ಹಿರಿಯ ನಾಯಕರ ಮಾತುಗಳನ್ನು ಆಲಿಸಿ ತಾನು ಸಮಾಧಾನಗೊಂಡಿದ್ದೇನೆ ಅನ್ನುವಂಥ ಮಾತನಾಡಿದ್ದಾರೆ. ಅದೇ ರೀತಿ ಪಕ್ಷದಲ್ಲಿ ಮುಂದುವರಿತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಎನ್ನುವ ವಿಡಿಯೋವನ್ನ ನೀವು ನೋಡ್ಕೊಂಡು ಬನ್ನಿ ವೀಕ್ಷಕರೇ. ಸೆಕೆಂಡ್ ಟೈಮಲ್ಲಿ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು, ಯಾವುದೂ ಆಗಲಿಲ್ಲ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿನೂ ಫೋನ್ ಮಾಡಿದ್ರು, ಬರಬೇಕು ನೀವು ಮಾತಾಡೋಣ, ಅದೆಲ್ಲ ಯಾವುದೇ ನಿರ್ಧಾರ ತಗೊಳ್ಬೇಡ ಅಂತ ಹೇಳಿದರು. ಅವರಿಗೋಸ್ಕರ ಇವತ್ತು ಬಂದು ಮಾತುಕತೆ ಆಡಿದ್ದೇನೆ. ಯಾವುದೇ ಅಧಿಕಾರ ಅಂತ ಪ್ರಶ್ನೆ ಇಲ್ಲ. ಹಿಂದೆ ಟಿಕೆಟ್ ಕೊಟ್ಟಂಥವ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿ ನಮ್ಮ ಶಿವಕುಮಾರ್ ಸಾಹೇಬ್ರೆ ಕೊಟ್ಟಿರೋದು. ಮುಂದೂ ಸಹ ಅವ್ರ ಜೊತೆಗಿದ್ದು ಪಕ್ಷ ಗಟ್ಟಿ ಮಾಡಬೇಕು, ಪಕ್ಷಕ್ಕೆ ಯಾವುದೇ ಹಾನಿ ಆಗಬಾರ್ದು. ಇಲ್ಲಿವರೆಗೆ ಪಕ್ಷ ನಿಷ್ಠೆಯಾಗಿ 3 ವರ್ಷಗಳ ಕಾಲ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ನಾವು ಮಾಡಲಿಲ್ಲ, ಇನ್ನೂ ಮಾಡಲಿಕ್ಕೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿ ಈಗ ನಾನು ರಾಜೀನಾಮೆ ಕೊಡೋದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಆಗಿ ಮುಂದಿನ ನಿರ್ಧಾರ ತಗೊಳ್ಕೊಂಡಿದ್ದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಒಂದು ಗಮನ ಸೆಳೆದಿರುವಂತಹ ವಿಚಾರ ಏನಂದ್ರೆ, ಒಂದು ಉಳಿದಿರುವಂತ ಒಂದು ಸಚಿವ ಸ್ಥಾನ ಅದು ಗಾಯತ್ರಿ ಶಾಂತೇಗೌಡ ಅವರಿಗೆ ನೀಡಬೇಕಾಗಿತ್ತು ಅಂದ್ರೆ ಮೊದಲ ಪಟ್ಟಿಯ ಪ್ರಕಾರ. ಆದರೆ ಕೊನೆಯ ಹಂತದಲ್ಲಿ ಅದನ್ನು ನಿಲ್ಲಿಸಲಾಗಿತ್ತು. ಆ ಒಂದು ಸಚಿವ ಸ್ಥಾನಕ್ಕೆ ಈಗ ಪೈಪೋಟಿ ಜೋರಾಗಿ ನಡೀತಾ ಇದೆ. ಗಾಯತ್ರಿ ಶಾಂತೇಗೌಡ ಸ್ವತಃ ಈ ವಿಚಾರದಲ್ಲಿ ತಮ್ಮ ಒಂದು ಉಮೇದುವಾರಿಕೆಯನ್ನು ಪದೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಇಂದಿನ ಅವಧಿಯಲ್ಲಿ ಸಚಿವರಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮಗೆ ಸಚಿವ ಸ್ಥಾನ ಕೊಡಿ ಅಂತ
ಹೈಕಮಾಂಡ್ಗೆ ದುಂಬಾಲು ಬೀಳ್ತಾರೆ. ಜೊತೆಗೆ ಅವರು ಅವರ ಪರವಾಗಿ ಬೆಳಗಾವಿ ಸುತ್ತಮುತ್ತ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಈ ನಡುವೆ ಸಂಡೂರು ಕ್ಷೇತ್ರದ ಶಾಸಕರಾಗಿರುವಂತಹ ಅನ್ನಪೂರ್ಣ ತುಕಾರಾಂ ಅವರು ಕೂಡ ಈ ಒಂದು ಖಾಲಿ ಇರುವಂತಹ ಸಚಿವ ಸ್ಥಾನವನ್ನು ತಮಗೆ ಕೊಡಿ ಅಂತ ಹೇಳಿದ್ದಾರೆ. ಅವರು ತಮಗೆ ಸಚಿವ ಸ್ಥಾನ ಸಿಗಲಿ ಅನ್ನುವಂತಹ ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಅವರು ಏನು ಹೇಳಿದ್ರು ಅಂತ ಕೇಳ್ಕೊಂಬನ್ನಿ. ಹೌದು, ಇನ್ನೂ ಒಂದು ಸ್ಥಾನ ಖಾಲಿ ಇದೆ ಅಲ್ಲ, ಅದಕ್ಕೆ ನಾವು ಇವಾಗ ಮನವಿ ಮಾಡಿ ಮುಖ್ಯಮಂತ್ರಿಗಳು ನೋಡೋಣ ಅಂತ ಹೇಳಿದ್ದಾರೆ. ನಾವು ಮಹಿಳಾ ಕೋಟದಲ್ಲಿ ಕೇಳ್ತಾ ಇದ್ದೀವಿ, ಮಹಿಳೆಯರಿಗೆ ಒಬ್ರಿಗೂ ಕೊಟ್ಟಿಲ್ಲಲ್ಲ, ಅದಕ್ಕೆ ನಾವು ಅಲ್ಲ, ನಂದೇನಿಲ್ಲ. ಈಗ ತುಕಾರಾಂ ಅವರು ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಈಗ ಹೈಕಮಾಂಡ್ ಹೇಳಿದಕ್ಕೆ ಅವರು MP ಗೆ ಹೋಗಿದ್ದು, ಆ ಆಧಾರದ ಮೇಲೆ ನಾವು ಕೇಳ್ತೀವಿ. ಇನ್ನು ಮುಂದುವರಿದಂತೆ ಅಸಮಾಧಾನದ ವಿಚಾರವಾಗಿ KPCC ಕೂಡ ತನ್ನ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಶಾಸಕರು ಈ ರೀತಿ ವರ್ತನೆ ಮಾಡುವಂತದ್ದು ಸರಿಯಲ್ಲ, ಅವರ ಸಮಾಧಾನದಿಂದ ಕಾಯಬೇಕು, ಎಲ್ಲರ ಒಂದು ಅಹವಾಲನ್ನು ನಾವು ಕೇಳ್ತೀವಿ ಅನ್ನುವಂತ ಮಾತನಾಡಿದ್ದಾರೆ. KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಈ ಬಗ್ಗೆ ಮಾತನಾಡಿದರೆ ಅವರು ಏನ್ ಹೇಳಿದ್ರು ಅಂತ ಕೇಳ್ಕೊಂಬನ್ನಿ ವೀಕ್ಷಕರೇ. ಆಯ್ತು, ಎಲ್ಲರೂ ಹೇಳಕ್ಕಾಗಲ್ಲ, ಅವ್ರು ಹೇಳಿರೋದ್ರಿಂದ ನಂಬ್ಕೊಂಡಿರಿ. ಈಗ ನೀವೆಲ್ಲರೂ ಸಹ ಕಾಂಗ್ರೆಸ್ ಆಫೀಸ್ ಬಂದಿದ್ರೆ ನಿಮ್ಗೆಲ್ಲರೂ ಸ್ವಾಗತ. ನಿಮ್ಮ ಕಚೇರಿ ಇದು, ನಿಮ್ಗೆಲ್ಲ ಹಕ್ಕಿದೆ ನಮ್ಮ ಹತ್ರ ಬಂದು ನಿಮ್ಗೆ ನಿಮ್ಮ ಬೇಡಿಕೆಯನ್ನು ಮುಂದಿಡಕ್ಕೆ. ಅದನ್ನ ನಾವು ಕೇಳಲೇಬೇಕು. ಯಾರು ಸಹ ನಿಮ್ಗೆ ಅಲೆಗಳಿದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಆಫೀಸ್ ಬಂದ ಮೇಲೆ ಅಷ್ಟೇ ಗೌರವ ಇದೆ, ಯಾಕಂದ್ರೆ ನಾವು ಇದನ್ನ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಕೊನೆಯದಾಗಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಒಂದು ಅಸಮಾಧಾನಿತರ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಅಂದ್ರೆ ಅಸಮಾಧಾನಿತರು ಹೆಚ್ಚು ಪಕ್ಷಕ್ಕೆ ಹಾನಿ ಮಾಡಬಾರದು ಮತ್ತಿತರ ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ. ಅವರು ಕೂಡ ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬನ್ನಿ ವೀಕ್ಷಕರು. Wanted to be in the cabinet. When you have a strength of 140 people, it's very difficult to just fill up 20-30 seats, and it is difficult to give regional representation. It's difficult to give social justice, and in this it's a very thin line. It's a trapeze act that has to be done, and under the given circumstances we have managed to do the best possible thing. And yes, it is not it's very difficult to please everybody, but the chief minister, the deputy chief minister, the Congress president, Mr. Hariprasad are all speaking to the MLAs, so it is difficult to satisfy everybody at the same time. ಎರಡನೇ ಸುದ್ದಿಯಾಗಿ ಸಚಿವ ಸ್ಥಾನವನ್ನ ಪ್ರಕಟ ಮಾಡುವ ಸಂದರ್ಭದಲ್ಲಿ KPCC ಮಾಡಿರುವಂತಹ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತಹ ಒಂದು ಎಡವಟ್ಟು, ಅಂದ್ರೆ ಒಂದು ಸಣ್ಣ ಒಂದು ಪ್ರಕ್ರಿಯೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಅವರು ಯಾರೆಲ್ಲ ಸಚಿವರಿದ್ದಾರೆ ಅಂತೇಳಿ AICC ಕಡೆಯಿಂದ ಒಂದು ಲೆಟರ್ ಬಿಡುಗಡೆ ಮಾಡುವಾಗ, ಅಧಿಕೃತವಾದ ಪತ್ರ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮುಂದಿನ ಸ್ಪೀಕರ್ ಯಾರು ಅನ್ನುವಂತಹ ಮತ್ತು ಡೆಪ್ಯೂಟಿ ಸ್ಪೀಕರ್ ಯಾರು ಅನ್ನುವಂತಹ ಒಂದು ಪಟ್ಟಿಯನ್ನು ಕೂಡ ಅವರು ಕೊಟ್ಟಿದ್ರು. ಜೊತೆಗೆ ವಿಧಾನ ಪರಿಷತ್ತಿಗೆ ಸಭಾಪತಿ ಯಾರು ಮತ್ತು ಉಪ ಸಭಾಪತಿ ಯಾರು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅವರ ಹೆಸರುಗಳನ್ನು ಹಾಕಿಕೊಂಡು ಅವರು ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದ್ರು. ಈ ಒಂದು ಸೂಚನೆ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಒಂದು ಸ್ಪೀಕರ್ ಮತ್ತು ಉಪಸಭಾಪತಿ ಆಗಲಿ ಸಭಾಪತಿಯ ಹುದ್ದೆಗಳೆಲ್ಲ ಸಂವಿಧಾನಾತ್ಮಕವಾದ ಹುದ್ದೆ ಮತ್ತು ತಟಸ್ಥವಾಗಿರುವಂತಹ ಹುದ್ದೆ. ಈ ಹುದ್ದೆಯನ್ನು ಯಾವುದೇ ಪಕ್ಷದ ಒಂದು ಲೆಟರ್ ಹೆಡ್ ಅಲ್ಲಿ ಪ್ರಕಟ ಮಾಡುವಂತದ್ದು ಸಂವಿಧಾನಕ್ಕೆ ವಿರೋಧ ಅನ್ನುವ ಮಾತುಗಳನ್ನ ವಿರೋಧ ಪಕ್ಷಗಳು ಹೇಳ್ತಿವೆ. ಯಾಕಂದ್ರೆ ಒಂದು ಸರ್ಕಾರ ರಚನೆಯಾದ ಮೇಲೆ, ಸಚಿವರನ್ನೆಲ್ಲ ಘೋಷಣೆ ಆದ ಮೇಲೆ ಮತ್ತು ಎಲ್ಲಾ ಶಾಸಕರ ಸಮ್ಮುಖದಲ್ಲಿ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ ಮತ್ತು ಉಪಸಭಾಪತಿಯನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಾತ್ಮಕವಾಗಿರುವಂತಹ ಕ್ರಮ. ಹೀಗಾಗಿ ಎಲ್ಲ ಕ್ರಮಗಳನ್ನ ಬದಿಗೊತ್ತಿ AICC ಯಾರು ಸ್ಪೀಕರ್, ಯಾರು ಡೆಪ್ಯೂಟಿ ಸ್ಪೀಕರು, ಸಭಾಪತಿ ಯಾರು ಅನ್ನುವಂತಹ ಮಾಹಿತಿಯನ್ನ ಬಿಡುಗಡೆ ಮಾಡಿರುವಂಥದ್ದು ಸಂವಿಧಾನಕ್ಕೆ ಮಾಡಿರುವ ಅಪಚಾರ ಅನ್ನುವಂಥ ಮಾತನ್ನ BJP ಮತ್ತು JDS ಇವೆರಡು ಪ್ರತಿಪಕ್ಷಗಳು ತೀವ್ರವಾಗಿ ಹೇಳ್ತಾ ಇದೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಡೆಪ್ಯೂಟಿ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀಮತಿ ಉಮಾಶ್ರೀ, ಈ ರೀತಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ಮಂತ್ರಿಮಂಡಲ ರಚನೆ ಮಾಡಿಕೊಳ್ಳಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ, ಇದನ್ನ ನೀವು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ನೀವ್ಯಾರು? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್, ವೆದರ್ ಇಟ್ ಈಸ್ ಅಪ್ಪರ್ ಹೌಸ್ ಆರ್ ಲೋವರ್ ಹೌಸ್. ಈ ತೀರ್ಮಾನಗಳು ಮೇಲ್ಮನೆಯಲ್ಲಾಗಿರ್ಲಿ ತಳಮನೆಯಲ್ಲಾಗಿರ್ಲಿ ಅಲ್ಲಿ ಮಾತ್ರ ತೀರ್ಮಾನ ಆಗ್ತಕ್ಕಂಥವು. ಇದನ್ನ ನೀವ್ಯಾರು ತೀರ್ಮಾನ ಮಾಡಲಿಕ್ಕೆ? ಪಕ್ಷಗಳು ಇಂಟರ್ನಲಿ ಸಲಹೆ ಕೊಡುವಂತ ಸಂಬಂಧವನ್ನ ಹಿಂದೆಯೂ ಇಟ್ಕೊಂಡಿದ್ದಾವೆ. ಆದರೆ ಇದು ಸಲಹೆ ಅಲ್ಲ, ಇದು ಆದೇಶ. ಸಲಹೆ ಕೊಡುವ ಸಂಬಂಧ ಸ್ವಾಭಾವಿಕವಾಗಿ ತನ್ನ ಪಕ್ಷದ ಮುಖ್ಯಮಂತ್ರಿಗೆ ಪಕ್ಷದ ವರಿಷ್ಠರು ಸಲಹೆ ಕೊಡೋದು ಸ್ವಾಭಾವಿಕವಾಗಿರೋ ಕ್ರಿಯೆ. ಅದು ಇಲ್ಲಿ ಕೊಟ್ಟಿರೋದು ಆದೇಶ.
ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿದ ಅಪಮಾನ. ನೀವು ನೋಡಿ ಮೆಜಾರಿಟಿ ಬಂದಿದ್ದೀವಿ, ಬರ್ರಿ, ತೊಂದರೆ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಸ್ ಆರ್ ಆಲ್ ನ್ಯಾಚುರಲ್. ಇದು ಆನ್ಗೋಯಿಂಗ್ ಪ್ರೋಸೆಸ್, ಇವೆಲ್ಲ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಒಳಗಡೆ ನೀವು ಹೆಂಗೆ, ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಹೊರಟ್ಟಿಯವ್ರನ್ನ ರಾಜೀನಾಮೆ ಕೇಳಬೇಕು ಅನ್ನೋಕ್ಕೆ ಅನೇಕ ಅವಕಾಶಗಳಿದ್ದಾವೆ. ಇನ್ನು ಈ ಒಂದು ಸಭಾಪತಿ ಮತ್ತು ಸ್ಪೀಕರ್ನ ಆಯ್ಕೆ ವಿಚಾರಕ್ಕೆ ಬಂದಾಗ ಸಂವಿಧಾನದಲ್ಲೂ ಕೂಡ ಒಂದು ಆರ್ಟಿಕಲ್ ಅದನ್ನು ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ಆರ್ಟಿಕಲ್ 178 ಮತ್ತು 182 ಪ್ರಕಾರ ವಿಧಾನಸಭೆಯ ಸ್ಪೀಕರ್ ಮತ್ತು ಮೇಲ್ಮನೆಯ ಒಂದು ಸಭಾಪತಿಯ ಆಯ್ಕೆಯ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಡಲ್ಲ. ಯಾಕಂದರೆ ಅಲ್ಲಿಯ ಶಾಸಕರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಅವರನ್ನು ಆಯ್ಕೆ ಮಾಡಬೇಕನ್ನುವಂತಹ ಮಾಹಿತಿಯನ್ನು ಕೂಡ ಆ ಒಂದು ಆರ್ಟಿಕಲಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಈ ಒಂದು ಆರ್ಟಿಕಲ್ನ ಒಂದು ಸೂಚನೆಯನ್ನ ಉಲ್ಲೇಖಿಸಿರುವ ಮಾಹಿತಿಯನ್ನ ಹೇಳ್ಕೊಂಡೇ ಪ್ರತಿಪಕ್ಷಗಳು ವಿರೋಧ ಮಾಡ್ತಿದ್ದೇವೆ. ಪ್ರತಿಪಕ್ಷಗಳ ವಿರೋಧದ ಬಗ್ಗೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ತಾವು ಇದನ್ನು ಸಂವಿಧಾನಾತ್ಮಕ ಹುದ್ದೆಯನ್ನು ತಾವು ಯಾವತ್ತೂ ನೇಮಕ ಮಾಡಿಲ್ಲ, ತಾವು ಯಾರು ಆಗ್ತಾರೆ ಅನ್ನುವಂತಹ ಸೂಚನೆಯನ್ನು ಮಾತ್ರ ಕೊಟ್ಟಿದ್ದೇವೆ. ಅಂದರೆ ಅವರ ಹೆಸರುಗಳನ್ನು ಪ್ರಕಟಿಸ್ತೇವೆ. ಯಥಾವತ್ತು ಒಂದು ಬಾರಿ ಅಧಿವೇಶನ ಆರಂಭಗೊಂಡ ಬಳಿಕ ಸದಸ್ಯರೆಲ್ಲರ ಅಭಿಪ್ರಾಯಗಳನ್ನು ಪಡೆದು ಮತ್ತು ಅವರ ಮತಗಳ ಆಧಾರದ ಮೇಲೆಯೇ ಸ್ಪೀಕರ್ ಮತ್ತು ಉಪಸಭಾಪತಿ ಮತ್ತು ಸಭಾಪತಿಯನ್ನ ನೇಮಕ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಆದರೆ ಇನ್ನೊಂದು ತಾಂತ್ರಿಕವಾದ ಅಡಚಣೆ ಕೂಡ ಉಂಟಾಗಿದೆ. ಯಾಕಂದ್ರೆ ಮೇಲ್ಮನೆಯಲ್ಲಿ ಅಂದ್ರೆ ವಿಧಾನ ಪರಿಷತ್ತಲ್ಲಿ ಈಗಾಗಲೇ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವರಿನ್ನೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಆದರೆ ಅವರ ರಾಜೀನಾಮೆಯನ್ನು ಕೊಡುವ ಮೊದಲೇ ಹೆಸರನ್ನು ಪ್ರಕಟಿಸಿರುವುದು ಕೂಡ ಆಕ್ಷೇಪಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ ಬಳಿಕ ಅಷ್ಟೇ ಹೊಸಬರ ನೇಮಕ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕಿಂತ ಮೊದಲೇ ಅವರ ಹೆಸರನ್ನ ಸೂಚಿಸಿರುವಂತದ್ದು ಕೂಡ ಈಗ ಒಂದು ಆಕ್ಷೇಪಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಕಾಂಗ್ರೆಸ್ ಈ ಒಂದು ಹೆಸರುಗಳನ್ನು ಸೂಚಿಸಿರುವ ಹೊರತಾಗಿಯೂ ಮತ್ತು ಪ್ರತಿಪಕ್ಷಗಳ ಒಂದು ಆಕ್ಷೇಪದ ಹೊರತಾಗಿಯೂ ಸಂವಿಧಾನಾತ್ಮಕವಾಗಿ ಒಂದು ಬಾರಿ ಅಧಿವೇಶನ ಆರಂಭಗೊಂಡ ಬಳಿಕ ಮಾತ್ರ ಆ ಒಂದು ಸ್ಪೀಕರ್ ಮತ್ತು ಸಭಾಪತಿಯ ನೇಮಕ ನಡೀಬಹುದು. ಅಲ್ಲಿಯ ತನಕ ಈಗಾಗಲೇ ರಾಜ್ಯಪಾಲರ ಸೂಚನೆ ಪ್ರಕಾರ TB ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗಿದೆ. ಅವರು ಮುಂದಿನ ಅಧಿವೇಶನವನ್ನು ಕರೀತಾರೆ ಮತ್ತು ಮುಂದಿನ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಅದಾದ ಬಳಿಕ ನೂತನ ಸ್ಪೀಕರ್ ಆಯ್ಕೆಗೊಳ್ಳಲಿದ್ದಾರೆ. ವೀಕ್ಷಕರಿಗೆ, ಮೂರನೇ ಸುದ್ದಿಯಾಗಿ ಬೆಂಗಳೂರಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನ್ಯಾನೋ ಸಮ್ಮೇಳನ ನಡೆದಿದೆ. ಈ ನ್ಯಾನೋ ಸಮ್ಮೇಳನ ಬೆಂಗಳೂರಿನ, ಅದರಲ್ಲೂ ಕರ್ನಾಟಕದ ಒಂದು ತಂತ್ರಜ್ಞಾನ ಮತ್ತು ಕೈಗಾರಿಕಾ ಅಭಿವೃದ್ಧಿ ವಿಚಾರದಲ್ಲಿ ಒಂದು ದೊಡ್ಡ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಸಮ್ಮೇಳನ ನಡೀತದೆ. ಈ ಸಮ್ಮೇಳನ ಜಗತ್ತಿನಾದ್ಯಂತ ಉದ್ಯಮಿಗಳ ಮತ್ತು ಸಂಶೋಧಕರ ಗಮನ ಸೆಳೆಯುವಂತಹ ದೊಡ್ಡ ಸಮ್ಮೇಳನ ಆಗಿರುತ್ತದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಸಮ್ಮೇಳನದಲ್ಲಿ ಹಲವಾರು ವಿಜ್ಞಾನಿಗಳು, ತಂತ್ರಜ್ಞಾನ ಕಂಪನಿಗಳು ಮತ್ತು ಉದ್ಯಮಗಳು ಪಾಲ್ಗೊಂಡವು. ಅಂದರೆ ಪರಸ್ಪರ ತಮ್ಮ ಮಾಹಿತಿ ಮತ್ತು ಸಂಶೋಧನೆಯನ್ನ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಲಾಯಿತು. ಮೊದಲಾಗಿ ಈ ಒಂದು ಸಮ್ಮೇಳನವನ್ನು ಉದ್ಘಾಟಿಸಿರುವಂತಹ DK ಶಿವಕುಮಾರ್ ಅವರು ಈ ಒಂದು ಸಮ್ಮೇಳನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬೆಂಗಳೂರು ಮತ್ತು ಕರ್ನಾಟಕ ಯಾವ ರೀತಿ ಅಭಿವೃದ್ಧಿಯಲ್ಲಿ ಬೆಳೀತಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಅನ್ನುವ ಮಾಹಿತಿಯನ್ನು ಕೇಳ್ಕೊಂಡು ಬನ್ನಿ ವೀಕ್ಷಕರೇ. Especially healthcare, even agriculture, not only electronics. Today, the future will not be built by only nanotechnology, but it will be shaped to convert the artificial intelligence which is going on today. Karnataka, we are determined to lead, so let us all work together. These small ideas at the nano scale can create extraordinary change for the humanity, which all means nanotechnology innovations. It has no limits. This ecosystem, Karnataka, is positioned to become the world premier destination for deep technology innovation. At least 30 years, I don't see any industry not being touched by nanotechnology at the core of it. And when we look at the possible opportunities for India to contribute, specifically for Karnataka to contribute, we are in a very solid position. ಇನ್ನು ನ್ಯಾನೋ ಸಮ್ಮೇಳನ ಅಂತ ಹೇಳಿದಾಗ ಮೊದಲಾಗಿ ನಾವು ನ್ಯಾನೋ ಅನ್ನುವಂಥದ್ದು ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ನ್ಯಾನೋ ಅನ್ನುವಂಥದ್ದು 1 ಮೀಟರನ್ನು ಹಲವು ಕೋಟಿಗಳಷ್ಟು ಭಾಗ ಮಾಡಿದಾಗ ಸಿಗುವಂಥ ಒಂದು ಸಣ್ಣ ಭಾಗವೇ ನ್ಯಾನೋ ಅಂತೀವಿ. ನಾವು ಈಗಾಗಲೇ ಸಾಕಷ್ಟು ನಮ್ಮ ಒಂದು ಕೈಯಲ್ಲಿರುವಂಥ ದೈನಂದಿನ ಬಳಕೆಯ ವಸ್ತುಗಳಲ್ಲಿ ನಾವು ನ್ಯಾನೋ ತಂತ್ರಜ್ಞಾನವನ್ನು ಬಳಸ್ತೀವಿ. ಅಂದರೆ ನಮ್ಮ ಮೊಬೈಲಲ್ಲಿರುವಂತಹ ಹಲವಾರು ಚಿಪ್ ಸೆಟ್ಗಳಾಗಲಿ, ಬೇರೆ ಬೇರೆ ಬ್ಯಾಟ್ರಿಗಳಾಗಲಿ, ಇವೆಲ್ಲ ನ್ಯಾನೋ ತಂತ್ರಜ್ಞಾನದಿಂದವೇ ಅಭಿವೃದ್ಧಿಗೊಂಡಿರುವಂಥದ್ದು. ಅದೇ ರೀತಿ ನಾವು ನೀರು ಕುಡಿಯುವಂಥ ವಾಟರ್ ಫಿಲ್ಟರ್ಲ್ಲಿ ಕೂಡ ನ್ಯಾನೋ ತಂತ್ರಜ್ಞಾನಗಳಿವೆ. ಸಾಕಷ್ಟು ನ್ಯಾನೋ ತಂತ್ರಜ್ಞಾನಗಳನ್ನು ನಾವೀಗ ಬಳಸ್ತೀವಿ. ಯಾಕಂದರೆ ನಾವೀಗ ಮೊಬೈಲಲ್ಲಿ ಬಳಸಿರುವಂತಹ ನಮ್ಮ ಅದರ ಪ್ರೊಸೆಸರ್ಗಳು ಏನಿರ್ತಾವೋ ಭಾಳ
ಅದು ಸಣ್ಣ ಗಾತ್ರವಾಗಿರುವಂಥದ್ದು. ಈ ಗಾತ್ರವನ್ನೇ ನಾವು ನ್ಯಾನೋ ಅಂತೀವಿ. ಈ ತಂತ್ರಜ್ಞಾನ ಆಧುನಿಕ ಒಂದು ಅಭಿವೃದ್ಧಿಯ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಒಂದು ದೊಡ್ಡ ಸೇತುವೆ ಅಂತಲೇ ಹೇಳಬಹುದು. ಬೆಂಗಳೂರು ಈ ವಿಚಾರದಲ್ಲಿ ತನ್ನ ಮುಂಚೂಣಿ ಸ್ಥಾನವನ್ನು ಹೊಂದಿದೆ. ಯಾಕಂದರೆ ನ್ಯಾನೋ ತಂತ್ರಜ್ಞಾನದ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರೋತ್ಸಾಹಗಳು ಸಿಗ್ತವೆ. ಆದರೆ ಈ ಒಂದು ಆವಿಷ್ಕಾರಗಳು ಕೈಗಾರಿಕೆ ಹಂತಕ್ಕೆ ತಲುಪೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಸಂಶೋಧನೆಗಳು ಕೈಗಾರಿಕೆ ತಲುಪಿದಾಗೆ ಮಾತ್ರ ಸಂಶೋಧನೆಗಳನ್ನು ಯಾವ ರೀತಿ ಬಳಸಬಹುದು ಅನ್ನುವಂಥ ವಿಚಾರವನ್ನು ಕೈಗಾರಿಕೆಗಳು ನಿರ್ಧರಿಸ್ತವೆ. ಹಾಗಾಗಿ ಬೆಂಗಳೂರಿನಲ್ಲಿ ನಡೀತಿರುವಂತಹ ಈ ನ್ಯಾನೋ ಸಮ್ಮೇಳನ ಈ ಕೈಗಾರಿಕೆಗಳು ಮತ್ತು ಆವಿಷ್ಕಾರ ಮಾಡುವಂತಹ ವಿಜ್ಞಾನಿಗಳ ನಡುವಿನ ಸೇತುವಾಗಿ ಒಂದು ಮಾರ್ಪಟ್ಟಿತ್ತು. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈ ನ್ಯಾನೋ ಸಮ್ಮೇಳನದಲ್ಲಿ ದೇಶ ವಿದೇಶದ ಹಲವಾರು ಕಂಪನಿಗಳು, ಸಂಶೋಧಕರು ಮತ್ತು ವೀಕ್ಷಕರು ಭಾಗವಹಿಸಿ ಆ ಒಂದು ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮುಂದಿನ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಲ್ಲಿ ಅದು ಹೇಗೆ ಬಳಕೆ ಆಗ್ಬೋದು ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡ್ರು ವೀಕ್ಷಕರೇ. ಇದು ನಮ್ಮ ಇವತ್ತಿನ ಕರ್ನಾಟಕ ಕನ್ನಡಿ ಕಾರ್ಯಕ್ರಮ. ಪ್ರಮುಖ 3 ಸುದ್ದಿಗಳನ್ನು ನಿಮಗೆ ವಿವರಿಸಿದ್ದೀವಿ. ನಾಳೆ ಇದೇ ರೀತಿ ಮತ್ತೆ 3 ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.